ಹೆಚ್ಚಿನ ರೀತಿಯಲ್ಲಿ ನಮ್ಮ ಭಾಗದ ನಮ್ಮ ರಾಜ್ಯದ ಅಭಿವೃದ್ಧಿ ಏನಾಗಬೇಕಾಗಿದೆ ಅದರ ಬಗ್ಗೆನೂ ಗಮನ ಹರಿಸ್ತೀವಿ. ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡೋದು, ನಾನು ಎಲ್ಲೇ ಇರಲಿ, ನಾನು ಹುಟ್ಟಿದ್ದು ಹಾಸನ ಜಿಲ್ಲೆ, ರಾಜಕೀಯವಾಗಿ ಜನ್ಮ ಕೊಟ್ಟಂಥವರು ರಾಮನಗರ ಜಿಲ್ಲೆಯ ಜನತೆ. ನನ್ನ ಚನ್ನಪಟ್ಟಣ ಇರ್ಬೋದು, ಮಳವಳ್ಳಿ ಇರ್ಬೋದು, ಕನಕಪುರ ಇರ್ಬೋದು, ಸಾತ್ನೂರು ಇರ್ಬೋದು, ಮಾಗಡಿ, ಆನೆಕಲ್ಲು, ಈ ಭಾಗದಲ್ಲಿ ರಾಜಕೀಯವಾಗಿ 96ರಲ್ಲಿ ನನಗೊಂದು ಜನ್ಮ ಕೊಟ್ಟಿದ್ದೀರಿ. ನೀವು ಕೊಟ್ಟಂಥ ಆಶೀರ್ವಾದದಿಂದ ಈ ಮಟ್ಟಿಗೆ ಬೆಳೆಸ್ಕೊಂಡಿದ್ದೀರಿ. ನೀವೇ ಬೆಳೆಸಿರೋರು. ಯಾವುದೇ ಕಾರಣಕ್ಕೂ ನಮ್ಮ ಮೇಲೆ ಅನುಮಾನ ಪಡಬೇಡಿ. ನಾವು ಎಲ್ಲೇ ಇದ್ದರೂ ಈ ದೇಹ ಇಡೀ ದೇಶದಲ್ಲಿ ಇವತ್ತೇನು ಹೋರಾಟ ಮಾಡಬೇಕಾದಂಥ, ಸಂಚಾರ ಮಾಡಬೇಕಾದಂಥ ಪರಿಸ್ಥಿತಿ ಇದ್ದರೂ ಈ ಹೃದಯ ಇಲ್ಲೇ ಇರ್ತದೆ ಅಂತಕ್ಕಂಥದ್ದು, ನಿಮ್ಮಲ್ಲೇ ಇರ್ತೀನಿ ಅನ್ನೋದನ್ನು ಮರಿಬೇಡಿ. ಯಾವುದೇ ಕಾರಣಕ್ಕೂ ನಾನು ಎಲ್ಲೇ ಇದ್ದರೂ ನನಗೆ ರಾಜಕೀಯವಾಗಿ ಜನ್ಮ ಕೊಟ್ಟಂಥ ಈ ಜಿಲ್ಲೆಯ ಜನತೆಯನ್ನು ನಾನು ಮರೆಯೋನಲ್ಲ. ಮಂಡ್ಯ ಜಿಲ್ಲೆಯ ಜನ ಅತ್ಯಂತ ಮುಗ್ಧ ಜನ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೀನಿ. ನೀವೆಲ್ಲ ಬಹುಶಃ ಮಂಡ್ಯಕ್ಕೆ ಭಾಳ ಜನ ಹಲವಾರು ಬಾರಿ ಹೋಗಿದ್ದೀರಿ. 50 ವರ್ಷಗಳ ಹಿಂದೆ ಯಾವ ರೀತಿ ಇತ್ತು ಮಂಡ್ಯ, ಅದೇ ರೀತಿಯಲ್ಲೇ ಇನ್ನೂ ಉಳಿದಿದೆ, ಅದೇ ರೀತಿಯಲ್ಲೇ ಇದೆ. ಆ ಜನತೆಯಲ್ಲೂ ಒಂದು ಭಾವನೆ, ಕುಮಾರಣ್ಣ ಬಂದರೆ ಏನೋ ಒಂದು ಮಂಡ್ಯ ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸಗಳನ್ನು ಮಾಡ್ತಾನೆ ಅಂತಕ್ಕಂಥ ವಿಶ್ವಾಸದಿಂದ ಇವತ್ತು ಆ ದೊಡ್ಡ ಬಹುಮತದಲ್ಲಿ ಗೆಲ್ಲಿಸ್ಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ನಿಮ್ಗೆ ಹೇಳ್ತೀನಿ, ನಾವು ಇನ್ನೂ ಹಲವಾರು ಕಡೆ ಹೋಗ್ಬೇಕು, ರಾತ್ರಿ 10 ಆಗುತ್ತೋ 11 ಆಗುತ್ತೋ ಗೊತ್ತಿಲ್ಲ. ನಾನು ಒಂದೇ ಮಾತು ಹೇಳೋದು, ಈ ಕ್ಷೇತ್ರದಲ್ಲಿ ಇವತ್ತು BJP JDS ಎರಡೂ ಒಂದಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ಈ ಕ್ಷೇತ್ರ ಒಂದೇ ಅಲ್ಲ, ಇಡೀ ರಾಜ್ಯದಲ್ಲಿ. ಅದರ ಹಿನ್ನೆಲೆಯಲ್ಲೇ ಇವತ್ತು ನಾವು ಹಳೆ ಕರ್ನಾಟಕದಲ್ಲಿ ಮೊದಲನೇ ಹಂತದಲ್ಲಿ 14 ಸ್ಥಾನದಲ್ಲಿ 12 ಸ್ಥಾನಗಳನ್ನು ಗೆದ್ದು ಈ ಬಾರಿ. ಇನ್ನು 2 ಸ್ಥಾನದಲ್ಲಿ ನಮ್ಮ ಕೈಯಾರೆ ಕಳ್ಕೊಂಡಿದ್ದೇವೆ. ಅದು ನಾವು ಗೆಲ್ಲಕ್ಕೆ ಅವಕಾಶ ಇದ್ದಂಥದ್ದು. 14 ಸ್ಥಾನ ನಮಗೆ ಬೆಳೆಸಿರ್ತಕ್ಕಂಥ ಈ ಭಾಗದ ನಮ್ಮ ಸಮಾಜ ಏನಿದೆ, ನಮ್ಮ ಸಮಾಜದ ಜನತೆ 100ಕ್ಕೆ 80-85 ಭಾಗ ತಾವು ಕೊಟ್ಟಂಥ ಶಕ್ತಿ ಇವತ್ತು ಈ 14 ಸ್ಥಾನದಲ್ಲಿ 13 ಸ್ಥಾನ ನಾವು ಗೆಲ್ಲಕ್ಕೆ, 12 ಸ್ಥಾನ ಗೆಲ್ಲಕ್ಕೆ ಸಾಧ್ಯ ಆಯಿತು. ಅದರಿಂದ ನರೇಂದ್ರ ಮೋದಿಯವರು ನಿಮ್ಮ ಬೆಳೆಸಿರ್ತಕ್ಕಂಥ ನಿಮ್ಮ ಮನೆ ಕುಟುಂಬದ ಅಣ್ಣನೋ ತಮ್ಮನೋ ಮಗನೋ ಅಂತಕ್ಕಂಥ ಭಾವನೆ ನೀವೇನು ಇಟ್ಕೊಂಡಿದ್ದೀರಿ ನನ್ನ ಮೇಲೆ, ಇವತ್ತು ನರೇಂದ್ರ ಮೋದಿಯವರು ನಮ್ಮನ್ನು ಗುರುತಿಸಿದರೆ ಅದಕ್ಕೆ ನೀವುಗಳ ಕಾರಣ ಅಂತಕ್ಕಂಥದ್ದನ್ನು ನಾನು ಮರೀಲಿಕ್ಕೆ ಸಿದ್ಧ ಇಲ್ಲ. ಇವತ್ತು ನಿಮ್ಮಿಂದ ಅಂಥ ಒಂದು ಅವಕಾಶ ಏನು ದೊರಕಿದೆ. ಪ್ರಾಮಾಣಿಕವಾಗಿ ನನ್ನ ಸಮಯ ವ್ಯರ್ಥ ಮಾಡಿದೆ. ನಾನು ಡಾಕ್ಟರ್ ಮಂಜಣ್ಣ ಅವರು ಇಬ್ಬರು ಸೇರಿ ಈ ಎಲ್ಲ ಭಾಗದ ಸಮಸ್ಯೆಗಳಿಗೆ ಪರಿಹಾರ ತರಲಿಕ್ಕೆ ಪ್ರಾಮಾಣಿಕವಾಗಿ ದುಡಿಮೆ ಮಾಡ್ತೀವಿ. ಸದಾಕಾಲ ಈ ನಿಮ್ಮ ಪ್ರೀತಿ ಏನು ಇಟ್ಕೊಂಡಿದ್ದೀರಿ, ನಾನು ಬರಲಿ ಹಳ್ಳಿಗೆ ಬರದೇ ಇರಲಿ, ನೀವು ಇಲ್ಲಿವರೆಗೆ ಏನು ಬೆಳೆಸ್ಕೊಂಬಂದಿದ್ದೀರಿ, ಆ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಆ ಪ್ರೀತಿ ವಿಶ್ವಾಸಕ್ಕೆ ಎಂದೂ ಧಕ್ಕೆ ತರದೆ ಇಲ್ಲ. ಅದು ಗೊತ್ತಾಯ್ತು ಅದು ಸರಿ ಅಣ್ಣ, ಸರಿ. ಅದೆಲ್ಲ ಏನೇನಿದೆ ಅವೆಲ್ಲ ಸ್ವಲ್ಪ ಈಗೆಲ್ಲ ಸ್ವಲ್ಪ ಮಂತ್ರಿ ಆಗಿರೋದ್ರಿಂದ ಕೆಲಸ ಮಾಡಿಸ್ಲಿಕ್ಕೆ ಏನು ತೊಂದರೆ ಇಲ್ಲ, ಮಾಡಿಸೋಣ. ಇನ್ನೊಂದು 15 ದಿವಸ ಕಳೀಲಿ.